ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ತಮ್ಬ್‌ಲೈನಲ್ಲಿ ನೋಡಿರ್ತೀರಾ ವಿಡಿಯೋ ಯಾವುದ್ರದ್ದು ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆ ಮಗಳದ್ದು ಮದುವೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇನ್ನು ಸಂಜೆ 5:30 ಆಗಿತ್ತು, ನಾವು ಚೌಟ್ರಿ ರೀಚ್ ಆಗೋಷ್ಟಿಗೆ. ಇನ್ನು ನಾನು ಬೈಕಲ್ಲೇ ಬಂದಿದ್ದೆ. ಇನ್ನು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ, ನನ್ನ ಮಗ ಎಲ್ಲ ಆಮೇಲಿಂದ ಕಾರಲ್ಲಿ ಬರ್ತೀನಿ ಅಂತ ಅಂದಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬಂದೆ ಚೌಟ್ರಿಗೆ. ಇನ್ನು ಶಾಸ್ತ್ರಗಳು ಆಲ್ರೆಡಿ ಒಂದೊಂದೇ ಸ್ಟಾರ್ಟ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ನಾನು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಚಪ್ರ ದಿವಸ ಏನು ಗ್ರ್ಯಾಂಡಾಗೆಲ್ಲ ರೆಡಿಯಾಗಿರಲಿಲ್ಲ. ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಹೇರ್ ಸ್ಟೈಲೇನು ಮಾಡ್ಕೊಂಡಿದ್ದಿಲ್ಲ, ತುಂಬ ಸಿಂಪಲ್ಲಾಗೇ ಇದ್ದೆ. ಇನ್ನು ಚೌಟ್ರಿ ಫುಲ್ಲು ಖಾಲಿ ಖಾಲಿ. ಇನ್ನು ನಮ್ಮ ಮದುವೆ ಹುಡುಗಿ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೊಂಡು ಕೂತಿದ್ಲು. ಇನ್ನು ಒಂದೊಂದೇ ಶಾಸ್ತ್ರಗಳು ಸ್ಟಾರ್ಟ್ ಮಾಡ್ತಾಯಿದ್ರು. ಇನ್ನು ನಾನು ನಮ್ಮ ಅತ್ತೆ ಕರೆದ್ರು ಅಂತ ಊಟದ ಹತ್ರ ಹೋಗ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಫೇಸ್ನ ಇಷ್ಟೊಂದು ತೋರಿಸ್ಕೊಂಡು ಡೀಟೇಲಾಗಿ ವಿಡಿಯೋನ ಮಾಡ್ತಿರೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಷ್ಟು ದಿವಸಕ್ಕೆ ಮೊದಲನೇ ಸಲ ನಾನು ಫೇಸ್ನ ತೋರಿಸ್ಕೊಂಡು ಕಂಪ್ಲೀಟಾಗಿ ವಿಡಿಯೋ ಫುಲ್ಲು ನಾನು ಫೇಸ್ ತೋರಿಸ್ಕೊಂಡು ವಿಡಿಯೋನ ಮಾಡಿದ್ದೀನಿ. ಇದೊಂದು ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಸೊ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿದೆ. ಇನ್ನು ಇವ್ರು ಬಂದು ನಮ್ಮ ಅಪ್ಪರ ಅಮ್ಮ. ಇನ್ನು ನಾವು ಶಾಸ್ತ್ರಗಳನ್ನ ಮಾಡೋದನ್ನು ನೋಡಿಕೊಂಡು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು, ಏಕೆಂದರೆ ನಾವೆಲ್ಲ ಫುಲ್ಲು ಟೋಟಲ್ ಫ್ಯಾಮಿಲಿ ಸೇರಿದರೆ ಫುಲ್ ಫನ್ ಮಾಡ್ಕೊಂಡಿರ್ತೀವಿ, ನಗಾಡಿಕೊಂಡು ಮಾತಾಡಿಕೊಂಡು. ಇನ್ನು ನಮ್ಮ ಕಡೆ ಎಲ್ಲ ಹಾಸನ ಕಡೆ ಆಗಿರ್ಬೋದು, ಚಂದ್ರಪಟ್ಟಣ ಕಡೆ ಆಗಿರ್ಬೋದು, ಫಸ್ಟು ಚೌಟ್ರಿ ಬಂದ ತಕ್ಷಣ ಸ್ಟಾರ್ಟ್ ಮಾಡೋವಂಥದ್ದೇ ಶಾಸ್ತ್ರ ಭತ್ತ ಕುಟ್ಟೋದು. ಇನ್ನು ಕೆಲವರು ರಿಸೆಪ್ಷನ್ ಮಾಡ್ತಾರಲ್ಲ ಹಿಂದಿನ ದಿವಸ, ಅವರು ಎಲ್ಲ ಮನೆಯಲ್ಲೇ ಬೆಳಗ್ಗೆನೇ ಮುಗಿಸ್ಕೊಂಡಿರ್ತಾರೆ. ಬಟ್ ರಿಸೆಪ್ಷನ್ ಮಾಡೋದಲ್ಲ, ಅವರು ಸಂಜೆ ಹೊತ್ತು ಚೌಟ್ರಿಗೆ ಬಂದು ಈ ಶಾಸ್ತ್ರಗಳೆಲ್ಲ ಚೌಟ್ರಿಲಿ ಮುಗಿಸ್ಕೋತಾರೆ. ಇನ್ನು ಊರಲ್ಲಿ ದೇವಸ್ಥಾನಕ್ಕೆ ಹೋಗಿ ಸಮನ್ಮಾಲೆ ಹಾಕಿಸ್ಕೊಂಬಂದರೆ ಇನ್ನು ಅಲ್ಲೇನು ಶಾಸ್ತ್ರಗಳು ಮಾಡಲ್ಲ, ಇನ್ನೆಲ್ಲ ಚೌಟ್ರಲ್ಲೇ ಮಾಡ್ಕೊಳ್ಳೋದು. ಇವಾಗ ಶಾಸ್ತ್ರ ಭತ್ತ ಕುಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಯವರೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ನಾನು ಶಾಸ್ತ್ರ ಮಾಡಬೇಕಿತ್ತು. ಸೊ ಹಾಗಾಗಿ ಬಂದಿದ್ದೆ. ಇನ್ನು ತುಂಬ ವರ್ಷಗಳ ನಂತರ ನಾನು ಈ ರೀತಿ ಮಿಂಗಲಾಗಿ ಎಲ್ಲ ಮಾಡ್ತಾ ಇರೋದು. ನಾನು ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಸ್ವಲ್ಪ ನಾನು ಹಿಂಜರಿತಿದ್ದೆ, ಅಯ್ಯೋ ಏನೋಗೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ಆ ಥರ ಏನಿಲ್ಲ, ಸ್ವಲ್ಪ ಏರ್ ಗ್ರೋತ್ ಆಗಿರೋದ್ರಿಂದ ಆರಾಮ್ಸೆ ಹೋಗ್ತೀನಿ, ಮಾಡ್ತೀನಿ. ಇನ್ನು ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಶಾಸ್ತ್ರಗಳು ಯಾರಿಗೂ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನಮ್ಮ ಚಂದ್ರಪಟ್ಟಣ ಕಡೆ ಮದುವೆ ಶಾಸ್ತ್ರಗಳು ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇನ್ನು ನಾನು ಮದುವೆ ಆಗಿ 6 ವರ್ಷ ಆದಮೇಲೆ ಈ ಥರ ನಾನು ಫ್ಯಾಮಿಲಿ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ಶಾಸ್ತ್ರಗಳನ್ನ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ನಾನು ಮದುವೆ ಆದ ತಟ್ಟಿಂದ ನಾನು ಯಾರ ಜೊತೆನೂ ನಾನು ಇಷ್ಟು ಮಿಂಗಲ್ ಆಗಿರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ, ಮತ್ತು ಯಾವ ಫಂಕ್ಷನ್ಸು ಅಟೆಂಡ್ ಮಾಡ್ತಾ ಇದ್ದಿಲ್ಲ. ಇದೇ ಫಸ್ಟ್ ಟೈಮು ನಾನು ಫಂಕ್ಷನ್ ಅಂತ ಅಟೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ನಗಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಶಾಸ್ತ್ರಗಳೆಲ್ಲ ಮಾಡಿಕೊಂಡು ಇದ್ದಿದ್ದು ಇದೇ ಫಸ್ಟ್ ಟೈಮ್. ನನಗೆ ಒಂಥರ ಖುಷಿ ಅಂತ ಅನ್ನಿಸ್ತು. ಈ ವಿಡಿಯೋನ ಎಡಿಟ್ ಮಾಡಬೇಕಿದ್ರೆ ನಾನು ಫುಲ್ಲು ಹೆಂಗೆ ನೋಡ್ತಿದ್ದೆ ಅಂತಂದರೆ, ಇದನ್ನೆಲ್ಲ ವಿಡಿಯೋ ಯಾರು ಕ್ಯಾಪ್ಚರ್ ಮಾಡಿರೋದು ಅನ್ನೋದೇ ಮರ್ತೋಗಿತ್ತು ನನಗೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದೆ. ವಿಡಿಯೋ ಕ್ಯಾಪ್ಚರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ, ಬಟ್ ಅವರು ವಿಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಶಾಸ್ತ್ರಗಳದ್ದು ಮತ್ತು ಅದು ಇದು ಅನ್ನೋದು ವಿಡಿಯೋಗಳು ಮಾಡೋಕ್ಕೆ ಕೊಟ್ಟಿದ್ನಲ್ಲ, ಅದೆಲ್ಲ ಮಿಸ್ ಆಗಿತ್ತು. ಸೊ ಎಷ್ಟು ಕ್ಯಾಪ್ಚರ್ ಆಗಿತ್ತು ವಿಡಿಯೋಸ್ನ ಅಷ್ಟು ಫುಲ್ಲು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗ್ದಾದ್ಮೇಲೆ 3 ಜನ ಪೂಜೆ ಎಲ್ಲ ಮಾಡಾದ್ಮೇಲೆ ಶಾಸ್ತ್ರ ಭತ್ತ ಕುಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂಚೆ ಅಂತ ಅಂದರೆ ಮನೆಯಲ್ಲಿ ಒಳ್ಕಲ್ಲಿ ಅದ್ದಿರ್ತಾರಲ್ಲ, ಅಲ್ಲಿ ಕುಡ್ತಾಯಿದ್ರು. ಭತ್ತ ಅಕ್ಕಿ ಆಗೋವರೆಗೂ ಬಿಡ್ತಾ ಇತ್ತಿಲ್ಲ. ಆಗಿನ ಕಾಲದವರು ಅಜ್ಜಿದಿರೆಲ್ಲ ಕುಟ್ಟೋಗಿ ಬಿಡ್ತಾಯಿದ್ರು. ಇವಾಗ ಹಂಗಲ್ಲ, ಇವಾಗ ಒಂಚೂರು ಜೋರಾಗಿ ಕುಟ್ಟಿದ್ರು ಟೈಲ್ಸ್ ಹೊಡೆದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ಅಂತ ಇದು ಮಾಡ್ತೀವಿ. ಇವಾಗೆಲ್ಲ ಡೀಟೇಲಾಗಿ ಏನು ಕುಟ್ಟೋಕ್ಕೆ ಅಂತ ಹೋಗಲ್ಲ. ಇನ್ನು ಇವ್ರು ಬಂದು ನನಗೆ ಸೆಕೆಂಡ್ನೇ ಸಿಸ್ಟರು, ಅಂದರೆ ಅತ್ತೆ ಆಗಬೇಕು, ನಾವೆಲ್ಲ ಅಕ್ಕ ಅಂತಲೇ ಕರೆಯೋದು. ಇನ್ನು ಅದೆಲ್ಲ ಒಳಗಡೆ ಎಲ್ಲ ಮುಗಿಸಾದ್ಮೇಲೆ ಆಚೆ ಕಡೆ ಶಾಸ್ತ್ರ ನೀರು ತೊಗೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನು ನಾನು ಆಚೆ ಕಡೆ ಎಲ್ಲೋ ಹೋಗಿದ್ದೆ. ನಾನು ಬರೋ ಅಷ್ಟಿಗೆ ಆಲ್ರೆಡಿ ಇವರು ಕೆಳಗಡೆ ಬಂದು ಶಾಸ್ತ್ರ ನೀರಿಗೆ ಇವೆಲ್ಲ ಪೂಜೆನ ಮಾಡ್ಕೋತಿದ್ರು ತೊಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನಾವು ಎಲ್ಲ ನಿಂತ್ಕೊಂಡು ನೋಡಿಕೊಂಡು ಮಾತಾಡಿಕೊಂಡು ನಗಾಡಿಕೊಂಡು ಇದ್ವಿ. ಇನ್ನು ಇವರು ಬಂದು 3ನೇ ಸಿಸ್ಟರು, ಇವಾಗ ಮದುವೆ ಆಗ್ತಿದ್ದಾರಲ್ಲ ಅವರ ಚಿಕ್ಕಮ್ಮ, ಲಾಸ್ಟ್ನೇ ಚಿಕ್ಕಮ್ಮ ಇವರು. ಆವಾಗ ತೋರಿಸಿದ್ದು 2ನೇ ಚಿಕ್ಕಮ್ಮ. ಇನ್ನು ನಿಮಗೆ ಗೊತ್ತಿರುತ್ತಲ್ಲ, ತುಂಬ ದಿನಗಳ ನಂತರ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ಹಿಂದೆ ನಡೆದಿರೋದೆಲ್ಲ ಮಾತಾಡಿಕೊಂಡು ನಿಂತ್ಕೊಂಡು ಫನ್ ಮಾಡಿಕೊಂಡು ನಿಂತಿರ್ತೀವಿ ಅನ್ನೋದು. ಸೊ ನಾವು ಅಷ್ಟೇ ತುಂಬ ದಿವಸಗಳ ನಂತರ ಎಲ್ಲ ಸಿಕ್ಕಿರ್ತೀವಲ್ಲ, ಸೊ ಹಾಗಾಗಿ ಎಲ್ಲ ಮಾತಾಡಿಕೊಂಡು ಅವಾಗೆಲ್ಲ ಹೆಂಗಿದ್ವಿ ಏನು ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ನಿಂತಿರ್ತೀವಿ. ಇನ್ನು ಶಾಸ್ತ್ರಗಳು ನೋಡಿಕೊಂಡು ಅದು ಇದು ಅನ್ನೋದು ಫನ್ ಇದ್ದೇ ಇರುತ್ತಲ್ಲ ಮದುವೆ ಮನೇಲಿ. ಇನ್ನು ಅದ ನಂತರ ಶಾಸ್ತ್ರ ನೀರು ಒಳಗಡೆ ತೊಗೊಬಂದ ನಂತರ ಬಳೆ ತೊಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಕೂರಿಸ್ತೀವಿ. ಫಸ್ಟು ಹುಡುಗಿನೇ ಪೂಜೆ ಎಲ್ಲ ಮಾಡಿ ಬಳೆ
ಬಳೆನ ತೊಡಿಸ್ಕೊಳ್ಳೋದು. ಇನ್ನು ನಾವು ಲಾಸ್ಟಿಗೆ ತೊಡಿಸ್ಕೊತೀವಿ ಬಳೆನ. ಇನ್ನು ಬಳೆ ತೊಡಿಸೋದನ್ನ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗೇ ಇಲ್ಲ. ನಾನು ಎಲ್ಲೋ ಹೋಗಿದ್ದೆ ಅಂತ ಅನ್ಕೋತೀನಿ, ಬಟ್ ಅಷ್ಟು ನೆನಪಿಲ್ಲ ನನಗೆ. ಇನ್ನು ಅದ ನಂತರ ಬಳೆದೆಲ್ಲ ಮುಗಿದ ನಂತರ ಹಸೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಸೆ ಬರೆದಾದ್ಮೇಲೆ ಮದುವೆ ಹುಡುಗಿಗೆ ಮಡ್ಲು ದುಂಬಿ ಮತ್ತು ಬಟ್ಟೆನ ಚೇಂಜ್ ಮಾಡ್ಕೊಂಡು ಬಂದು ಅರಿಶಿನ ಹಚ್ಕೊಳ್ಳೋ ಅಂಥದ್ದು ನಮ್ಮ ಕಡೆ ಇರೋ ಶಾಸ್ತ್ರ. ಹಸೆ ಬರೆದಾದ್ಮೇಲೆ ಹಸೆ ಮೇಲೆ ಒಂದು ಸತಿ ಕೂರಿಸಿ ತಾಯಿ ಮನೆ ಮಡ್ಲು ದುಂಬ್ತಾರೆ. ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಹಸೆನ ಬರಿತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಇದೇ ರೀತಿ ಹಸೆ ಬರೆಯೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅಕ್ಕಿನ ಕಲ್ಲರ್ ಥರ ಮಾಡಿ ಕಲರ್ ಆಗಿ ಬರೀತಾರೆ. ನಮ್ಮ ಕಡೆ ಆ ಥರ ಏನು ಡೀಟೇಲಾಗಿ ಮಾಡಬೇಕು ಅಂತ ಏನಿಲ್ಲ. ಮಾಮೂಲಿ ಅಕ್ಕಿ ನುಚ್ಚಕ್ಕಿಲೇ ಮಾಡೋದು ಈ ಥರ ಹಸೆ ಬರೆಯೋದು. ನಾನೊಂದು ಸತಿ ನೋಡ್ಕೋಬೇಕು ಅಂತ ಆಸೆ ನನಗೆ ಹಸೆ ಬರೆಯೋದು ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇಲ್ಲೇ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ನಿಂತಿದ್ದೆ. ಇನ್ನು ಇವಾಗ ಹಸೆ ಬರೆದಾದ್ಮೇಲೆ ಹುಡುಗಿನ ಮತ್ತೆ ಸ್ಯಾರಿ ಚೇಂಜ್ ಮಾಡ್ಕೊಬಂದು ಕೂರಿಸ್ತಾರೆ. ಈಗ ತಾಯಿ ಮನೇಲಿ ಒಂದು 3 ಜನ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಮಡ್ಲು ದುಂಬಿಬಿಟ್ಟು ನಂತರ ಅರಿಶಿನ ಹಚ್ಚೋದು. ಹಸೆ ಮೇಲೆ ಅರಿಶಿನ ಹಚ್ಚೋ ಅಂಥದ್ದು ನಮ್ಮ ಕಡೆ ಎಲ್ಲ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾವ್ರೆ. ಅಂದರೆ ಹುಡುಗಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಮಡ್ಲು ದುಂಬಕ್ಕೆ ಅಂತ ಅಂದ್ಬಿಟ್ಟು. ಸೊ ಇನ್ನು ಊರವರೆಲ್ಲ ಬಂದಿದ್ದರು ಆಲ್ರೆಡಿ. ಇನ್ನು 8 ಗಂಟೆ ಅಷ್ಟಿಗೆಲ್ಲ ಬಂದಿದ್ದರು. ಸ್ವಲ್ಪ ಶಾಸ್ತ್ರ ಲೇಟ್ ಆಯಿತು ಸ್ಟಾರ್ಟ್ ಮಾಡೋ ಅಂಥದ್ದು. ಸೊ ಇವಾಗ ನಾನು ಶಾಸ್ತ್ರ ಮಾಡ್ತಾಯಿದ್ದೀನಿ. ಇವಾಗ ನಾನು ಫಸ್ಟ್ ಟೈಮು ಶಾಸ್ತ್ರಗಳನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ಎಲ್ಲ ಹೇಳ್ಕೊಡ್ತಿದ್ರು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಶಾಸ್ತ್ರಗಳೆಲ್ಲ. ತುಂಬ ಚೆನ್ನಾಗಾಯಿತು ಮದುವೆ ಆಗಿ ಒಂದು 20 ಡೇಸ್ ಆಗಿರ್ಬೋದು. ನಾನಿನ್ನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗಲಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎಡಿಟ್ ಮಾಡಿಕೊಂಡು ವಾಯ್ಸ್ ಕೊಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಈ ವಿಡಿಯೋನ ಮಾಡಿದ್ದೀನಿ. ಇನ್ನು ಕಂಪ್ಲೀಟಾಗಿ ನಾನು ನನ್ನ ಫೇಸ್ನ ತೋರಿಸ್ಕೊಂಡು ಡೀಟೇಲಾಗಿ ವಿಡಿಯೋನ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ನನಗೆ ತುಂಬ ಜನ ಅಲ್ಲ, ಸ್ವಲ್ಪ ಕೆಲವೊಬ್ಬರು ನನ್ನನ್ನು ಕೇಳ್ತಾಯಿದ್ರು, ನೀವು ಫೇಸ್ನ ತೋರಿಸ್ಕೊಂಡು ವಿಡಿಯೋ ಮಾಡಿ ಸೀರಿಯಸ್ಸಾಗಿ ಕ್ಲಿಕ್ ಆಗೇ ಆಗುತ್ತೆ. ಬಟ್ ನೀವು ಬರೀ ಆಚೆ ಕಡೆ ನೇಚರ್ ಆಗಿರ್ಬೋದು ಬೇರೆದೆಲ್ಲ ತೋರಿಸ್ಕೊಂಡು ಮಾಡ್ತಿದ್ರೆ ಅಷ್ಟೊಂದು ಜನಗಳಿಗೆ ಇಷ್ಟ ಆಗಲ್ಲ, ಒಂದು ಸ್ವಲ್ಪ ಬೋರ್ ಅಂತ ಅನಿಸುತ್ತೆ ಅಂತ. ಸೊ ಹಾಗಾಗಿ ಇನ್ನು ಬರೋ ಅಪ್ಕಮಿಂಗ್ ವೀಡಿಯೋಸ್ಗಳೆಲ್ಲ ನಾನು ಫೇಸ್ ತೋರಿಸ್ಕೊಂಡು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದೂ ಅಷ್ಟೇ ಕಂಪ್ಲೀಟಾಗಿ ನಾನು ಫೇಸ್ನ ತೋರಿಸ್ಕೊಂಡೇ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಈ ಟೈಮಲ್ಲಿ ಹುಡುಗನ ಅಂದರೆ ನನ್ನ ಹಸ್ಬೆಂಡ್ ಹೆಸ್ರನ್ನ ಕೇಳ್ತಾರೆ ಅವರು ಕೂತಿರೋರು. ಸೊ ಹಾಗಾಗಿ ಅವಳು ನನ್ನ ಹಸ್ಬೆಂಡ್ ಹೆಸರು ಕೇಳ್ತಾ ಇದ್ಲು. ಇನ್ನು ಅವ್ರ ಹಸ್ಬೆಂಡ್ ಹೆಸರು ಸುನಿಲ್ಲೇ, ನನ್ನ ಹಸ್ಬೆಂಡ್ ಹೆಸರು ಸುನಿಲ್ಲೇ. ಸೊ ಹಾಗಾಗಿ ಸುನಿಲ್ ಅಂದ ತಕ್ಷಣ ಅವ್ರ ಹಸ್ಬೆಂಡ್ ಹೆಸರಲ್ಲ ಅಂತಿದ್ರು. ಸೊ ಹಾಗಾಗಿ ನನ್ನ ಗಂಡನ ಹೆಸರು ಸುನಿಲ್ಲೇ ಅಂತ ಹೇಳ್ತಿದ್ದೆ. ಇವಾಗ ತಾಯಿ ಮನೆಯಿಂದ ಮಡ್ಲು ತುಂಬ ಶಾಸ್ತ್ರನ ಮಾಡ್ತಾವ್ರೆ. ಇವಾಗ ಇದನ್ನು ಮಡ್ಲು ತುಂಬೆಲ್ಲ ಆದಮೇಲೆ ಹುಡುಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಅರಿಶಿನ ಹಚ್ಚಿಸ್ಕೋಬೇಕು. ಇನ್ನು ತಾಯಿ ಮನೆ ಮಡ್ಲು ತುಂಬಾದ್ಮೇಲೆ ಅರಿಶಿನ ಹಚ್ಚುವಂಥದ್ದು. ಇವಾಗ ಹುಡುಗಿ ಅರಿಶಿನ ಹಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಾಯಿತು. ಸೊ ಇವಾಗ ನಾವೆಲ್ಲ ಎಷ್ಟು ಜನ ಇವಾಗ ಮೊದಲು ಫಸ್ಟ್ ಶಾಸ್ತ್ರ ಮಾಡಿದ್ವಲ್ಲ ಅವರೆಲ್ಲ ಫಸ್ಟ್ ಅರಿಶಿನ ಹಚ್ಚಾದ್ಮೇಲೆ ಇನ್ನು ಮಿಕ್ದವರು ಲಾಸ್ಟಿಗೆ ಹಚ್ತಾರೆ. ಇವಾಗ ನಾವು ಅರಿಶಿನ ಹಚ್ತಾ ಇದ್ದೀವಿ. ಸೊ ನಾನು ಮದುವೆಯಾಗಿ ಇಷ್ಟು ದಿವಸಕ್ಕೆ ಫಸ್ಟ್ ಟೈಮ್ ನಾನು ಅರಿಶಿನ ಹಚ್ತಿರೋದು. ಒಬ್ರಿಗೆ ಮದುವೆಗೆ ಹೋಗಿ ಅರಿಶಿನ ಹಚ್ತಿರೋದು ಇದೇ ಮೊದಲನೇ ಸತಿ. ನಾನು ಯಾರಿಗೂ ಅರಿಶಿನ ಹಚ್ಚೇ ಇಲ್ಲ ನಾನು ಇದುವರೆಗೂ. ನನಗೆ ನೆನಪು ಇಲ್ಲ, ನಾನು ಹಚ್ಚೂ ಇಲ್ಲ ಯಾರಿಗೂ. ಇನ್ನು ಶಾಸ್ತ್ರ ಮಾಡಿದವರು ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಹುಡುಗಿ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಮತ್ತೆ ಅಕ್ಕಿ ಇಡಬೇಕಾಗಿತ್ತು ಅರಿಶಿನ ಹಚ್ಚಿದವರು. ಬಟ್ ನನಗೆ ಸ್ವಲ್ಪ ಲೇಟಾಗಿತ್ತು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು, ಯಾಕೆಂದರೆ ನಾನು ಬೈಕ್ ತೊಗೊಬಂದಿದ್ದೆ. ಇನ್ನು ಅವರೆಲ್ಲ ನನ್ನ ಹಸ್ಬೆಂಡೆಲ್ಲ ಕಾರಲ್ಲಿ ಬಂದಿದ್ರಲ್ಲ. ಸೊ ಹಾಗಾಗಿ ನನ್ನ ಹಿಂದೆಗಡೆ ಅವ್ರು ಬರ್ತಿದ್ರು, ಒಬ್ಬಳೇ ಇಷ್ಟೊತ್ತಿನಲ್ಲಿ ಬೈಕಲ್ಲಿ ಬೇಡ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಕ್ಕಿ ಇಡೋವರೆಗೂ ನಾನು ಇರಲಿಲ್ಲ. ಇನ್ನು ಅಲ್ಲಿಂದ ನಾನು ಹೊರಟೆ. ಇನ್ನು ಆಲ್ರೆಡಿ 10:30 ಆಗೋಗಿತ್ತು ನಾನು ಮನೆ ರೀಚ್ ಆಗೋವಷ್ಟಿಗೆ. ಇನ್ನು ಈ ವಿಡಿಯೋದಲ್ಲಿ ಡೇ 2 ಅಂದರೆ ಧಾರೆ ದಿವಸದ್ದು ಸಹ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಇನ್ನು ಬೆಳಗ್ಗೆ 6 ಗಂಟೆಗೆ ನಾನು ಚೌಟ್ರಿ ಹತ್ರ ಬಂದೆ. ಇನ್ನು ಯಾರೂ ಎದ್ದಿರಲಿಲ್ಲ. ಅಷ್ಟು ಬೇಗನೆ ಬಂದೆ. ಏಕಪ್ಪ ಅಂತಂದರೆ ನಾನು ಸ್ಯಾರಿನ ನಮ್ಮ ಅತ್ತೆ ಹತ್ರನೇ ಹಾಕಿಸ್ಕೋಬೇಕಿತ್ತು. ನನಗೆ ಬೇರೆಯವ್ರ ಹತ್ರ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ನಾನು ಆವಾಗಲಿಂದನೂ ಅವ್ರ ಹತ್ರನೇ ಹಾಕಿಸ್ಕೊಂಡು ಅಭ್ಯಾಸ ಆಗಿ ಬೇರೆಯವ್ರ ಹತ್ರ ಹಾಕಿಸ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಇನ್ನೂ 6 ಗಂಟೆಗೆ ಬಂದಿದ್ದೆ ಜಸ್ಟ್ ಸ್ಯಾರಿ ಹಾಕಿಸ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಇನ್ನು ಯಾರೂ ಎದ್ದಿರಲಿಲ್ಲ, ಇನ್ನು ಎಲ್ಲ ಮಲಗಿದ್ರು. ಯಾಕೆಂದರೆ ಇನ್ನು 6 ಗಂಟೆನೇ ಆಗಿರಲಿಲ್ಲ, 5:55 ಆಗಿತ್ತು ನಾನು ಚೌಟ್ರಿಗೆ ಬರೋವಷ್ಟಿಗೆ. ಇನ್ನು ನಮ್ಮ ಅತ್ತೆ ನನಗೆ ತುಂಬ ಚೆನ್ನಾಗಿ ಸ್ಯಾರಿನ ಡ್ರೇಪ್ ಮಾಡಿಕೊಟ್ರು, ಚೆನ್ನಾಗಿ ಉಡಿಸಿದ್ರು. ಇನ್ನು ಸಿಂಪಲ್ಲಾಗಿ ಮೇಕಪ್ ಮತ್ತು ಸ್ಯಾರಿ ಹೇರ್ ಸ್ಟೈಲೆಲ್ಲ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೆ.
ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು ನಾನೇ ಮಾಡಿಸ್ಕೊಂಡೆ. ನಾನು ಸೆಟ್ಟೆಲ್ಲ ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಇತ್ತು ಸೆಟ್ಟು ನಮ್ಮ ಅತ್ತೆ ತೊಗೊಬಂದಿದ್ರು, ಬಟ್ ನಾನು ಹಾಕ್ಕೊಳ್ಳಿಲ್ಲ. ಬೇಡ, ಇದೇ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನಾನು ಫೈನಲಾಗಿ ಈ ಥರ ಕಾಣಿಸ್ತಾ ಇದ್ದೆ. ಅದನ್ನೇ ನಮ್ಮ ಅತ್ತೆಯವರು ಕೇಳ್ತಾ ಇದ್ರು, ಇದನ್ನು ಎಲ್ಲಿ ತೊಗೊಬಂದೆ ಸರನ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ. ಬೆಂಗಳೂರಲ್ಲಿ ತೊಗೊಬಂದಿದ್ದು, ಚಿಕ್ಕಪೇಟೆಯಲ್ಲಿ ಹೋಗಿದ್ನಲ್ಲ ಅಲ್ಲಿ ತೊಗೊಬಂದೆ ಅಂತ ಅಂದ್ಬಿಟ್ಟು. ಮದುವೆ ಒಂದು ವೀಕ್ ಇದ್ದಾಗ ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಚಿಕ್ಕಪೇಟೆಗೆ ಹೋಗಿದ್ದು, ಸ್ವಲ್ಪ ಸರಗಳು ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರದ್ದು ಪಾರ್ಲರ್ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಸೆಟ್ಗಳು ಬೇಕಾಗಿತ್ತು. ಹಾಗಾಗಿ ತೊಗೊಬರೋಕ್ಕೆ ಅಂತ ಹೋದಾಗ ನನಗೆ ಈ ಕಲರ್ ಇಷ್ಟ ಆಗಿ ತೊಗೊಂಡೆ. ಬಟ್ ಈ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಅದೊಂದೇ ಸರ ಸಾಕಾಗಿತ್ತು ನನಗೆ. ಸೊ ಹಾಗಾಗಿ ನಾನು ಮತ್ತೆ ಇನ್ನೇನು ಯಾವುದೇ ರೀತಿಯ ಸರಗಳನ್ನ ಹಾಕ್ಕೊಳ್ಳಿಲ್ಲ. ಇನ್ನು ಮದುವೆ ಗಂಡು ಬಂದ ತಕ್ಷಣ ಇನ್ನು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನು ಆಚೆ ಕಡೆ ಏನೇ ಶಾಸ್ತ್ರ ಮಾಡಿ ಮದುವೆ ಗಂಡ ಒಳಗಡೆ ಕರ್ಕೋಬೇಕು ಆ ಥರ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ನಾನು ಜಾಸ್ತಿ ಶಾಸ್ತ್ರಗಳದೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಆಗಲಿಲ್ಲ. ಆ ಕಡೆ ಈ ಕಡೆ ಹೋಗೋದು ಮತ್ತು ಫೋನ್ ನನ್ನ ಕೈಲಿ ಜಾಸ್ತಿ ಇರನೇ ಇಲ್ಲ. ನಾನು ಶಾಸ್ತ್ರಕ್ಕೆ ತೊಗೊಬರೋಕ್ಕೆ ಅಂತ ಅಂದ್ಬಿಟ್ಟು ತಟ್ಟೆಗಳೆಲ್ಲ ಇಟ್ಕೊಂಬಂದ್ವಲ್ಲ ಆಚೆ ಕಡೆ. ಸೊ ಹಾಗಾಗಿ ಫೋನ್ ನನ್ನ ಹತ್ರ ಇರಲಿಲ್ಲ. ಸೊ ನನ್ನ ಕೈಲಿ ಫೋನ್ ಯಾವಾಗಿತ್ತು ಆವಾಗ ಒಂದೊಂದು ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ದು. ಇನ್ನು ಇದೊಂದು ನನಗೆ ತುಂಬ ಇಷ್ಟ ಈ ಶಾಸ್ತ್ರ. ಒಂದು 3 ಜನಕ್ಕೋ ಒಂದು ಇಬ್ಬರಿಗೋ ಅರಿಶಿನ ಕುಂಕುಮ ಎಲ್ಲ ಹಾಕಿ ಕಿವಿಗೆ ಏನು ಬರುತ್ತೆ ಹಪ್ಪಳ ಎಲ್ಲ ಹಾಕಿ ಮತ್ತು ಬೆಲ್ಲದ ನೀರನ್ನ ಮಡಿಕೇಲಿ ಕುಡಿಸ್ತಾರೆ. ಚೆನ್ನಾಗಿರುತ್ತೆ ಇದು ಶಾಸ್ತ್ರ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅವಾಗ ನನ್ನ ಕೈಲಿ ಫೋನ್ ಇತ್ತು ಅಂತ ಅಂದ್ಬಿಟ್ಟು ಇದೊಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡೆ. ನೀವೇ ನೋಡಿ ನಮ್ಮ ಕಡೆ ಮದುವೆ ಶಾಸ್ತ್ರಗಳು ಯಾವ್ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಇದೊಂದು ನನಗೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಇದನ್ನು ನೋಡ್ತಾನೇ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕಮ್ಮಿ ಈ ಥರ ಮಾಡೋದು. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಮದುವೆಗಳಲ್ಲಿ ನೋಡಬೇಕಿದ್ರೆ ಅವಾಗೆಲ್ಲ ಫುಲ್ ಹಪ್ಪಳ ಹಾರ ಎಲ್ಲ ಮಾಡಾಕ್ತಿದ್ರು. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ಈ ಥರ ಮಾಡೋ ಅಂಥದ್ದನ್ನು. ಶಾಸ್ತ್ರ ನಿಮ್ಮ ಕಡೆ ಎಲ್ಲ ಮಾಡ್ತಾರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಶಾಸ್ತ್ರ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ರೀತಿ ಇತ್ತು ಈ ಶಾಸ್ತ್ರ. ಅರಿಶಿನ ಕುಂಕುಮ ಎಲ್ಲ ಈಗ ಸಣ್ಣ ಸಣ್ಣದಾಗಿ ಬೆಳೆದಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ನೋಡಬೇಕಿತ್ತು ಫುಲ್ ಮುಖ ತುಂಬ ಎಲ್ಲ ಬೆಳೀತಿದ್ರು. ಹಾರ ಎಲ್ಲ ಹಾಕ್ತಿದ್ರು, ಅಂದರೆ ಹಪ್ಳದಲ್ಲಿ ಮಾಡೋ ಅಂಥ ಹಾರನೇ ಹಾಕ್ತಿದ್ರು. ಇವಾಗ ಅವರಿಗೆ ಮಡಿಕೇಲಿ ಇದನ್ನು ಕುಡಿಸ್ತಿದ್ದಾರೆ, ಬೆಲ್ಲದ ನೀರನ್ನ ಕುಡಿಸ್ತಾ ಇದ್ದಾರೆ ಅವರಿಗೆ. 3 ಜನ ಎಲ್ಲ ಬೆಲ್ಲದ ನೀರು ಕುಡ್ದಾದ್ಮೇಲೆ ಶಾಸ್ತ್ರನ ಮುಗಿಸ್ತಾರೆ. ಇನ್ನು ಎಲ್ಲ ಅಲ್ಲ ಆಚೆ ಕಡೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಒಳಗಡೆ ಬಂದಾದಮೇಲೆ ಇನ್ನು ಲಗ್ನದ್ದು ಬರೀತಾರಲ್ಲ ಅದನ್ನು ಶಾಸ್ತ್ರ ಮಾಡ್ತವ್ರೆ. ಇವಾಗ ಅದನ್ನೆಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಹುಡುಗ ಹುಡುಗಿನ ನಿಲ್ಲಿಸೋದಕ್ಕೆ ಅಂದ್ಬಿಟ್ಟು. ಇನ್ನು ಇಲ್ಲಿ ನಾನು ವೀಡಿಯೋಸ್ನ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ನನ್ನ ಹತ್ರ ಫೋನ್ ಇರಲಿಲ್ಲ. ಇನ್ನು ನಾನಿಲ್ಲಿ ಮುಹೂರ್ತನ ಮಾಡೇ ಇಲ್ಲ. ತಾಳಿ ಎಲ್ಲ ಕಟ್ಸಾದ್ಮೇಲೆ ನಾನು ಊಟದ ಹತ್ರ ಹೋಗ್ಬಿಟ್ಟೆ, ಅಲ್ಲಿ ತಾಂಬೂಲ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಇರಲೇ ಇಲ್ಲ ನಾವು. ತಾಳಿ ಕಟ್ಸೋದನ್ನು ಸಹ ವೀಡಿಯೋನ ಕ್ಯಾಪ್ಚರ್ ಆಗಿಲ್ಲ, ನನ್ನ ಕೈಲಿ ಫೋನೇ ಇತ್ತಿಲ್ಲ. ಸೊ ಎಷ್ಟು ಮಾಡಿದ್ದೀನಿ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಹುಡುಗ ಹುಡುಗಿನ ನಿಲ್ಲಿಸ್ಬಿಟ್ಟು ಬೆಲ್ಲ ಮತ್ತು ಜೀರಿಗೆನ ಹಾಕಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಶಾಸ್ತ್ರಗಳು ನೋಡೋದಕ್ಕೆ. ಇನ್ನು ಫುಲ್ಲು ಹಾರಗಳೆಲ್ಲ ತುಂಬೋಗ್ಬಿಟ್ಟಿತ್ತು ಇಬ್ಬರಿಗೂ ಅವ್ರಿಗೆ. ಇನ್ನು ನನ್ನ ಫೋನು ಬೇರೆ ಯಾರ ಹತ್ರನಾದರೂ ಕೊಟ್ಟಿದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ರೇನೋ, ಬಟ್ ಯಾರೂ ಈಸ್ಕೊಂಡೇ ಇತ್ತಿಲ್ಲ. ನನ್ನ ಫೋನ್ ಯಾರ ಹತ್ರ ಇತ್ತು ಅನ್ನೋದೇ ಗೊತ್ತಿಲ್ಲ. ಹುಡುಗಿ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ದಾರೆನ ಇರ್ಕೊಡ್ತಾ ಇದ್ರು. ಇನ್ನು ಇಷ್ಟೇ ಕ್ಯಾಪ್ಚರ್ ಆಗಿರೋದು. ಇನ್ನು ಡೈರೆಕ್ಟಾಗಿ ರಿಸೆಪ್ಷನ್ ವಿಡಿಯೋಗಳು ಬರುತ್ತೆ ಇವಾಗ. ಇನ್ನು ಮತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡೇ ಇಲ್ಲ. ಇನ್ನು ನಾನು ಕೆಳಗಡೆ ತಾಂಬೂಲ ಕೊಡೋದ್ರಲ್ಲಿ ಬ್ಯುಸಿಯಾಗಿ ಅಲ್ಲೇ ಹೋಗ್ಬಿಟ್ಟೆ ನಾನು, ಅಂದರೆ ಊಟದ ಹಾಲಲ್ಲಿ. ಇನ್ನು ಮೇಲೆ ಬಂದಿದ್ದೆ ನಾನು, ಮುಹೂರ್ತ ಮಾಡಿ ಊಟ ಮುಗಿಸ್ಕೊಂಡು ಮೇಲೆ ಬಂದಿದ್ದು. ಇನ್ನು ಅದಾದಮೇಲೆ ರಿಸೆಪ್ಷನಿಗೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಇನ್ನು ಮದುವೆ ಹುಡುಗ ಹುಡುಗಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ದು ವೀಡಿಯೋಗಳೆಲ್ಲ ಹಾಕ್ತಾಯಿದ್ರು. ರಿಸೆಪ್ಷನಿಗೆ ಬಂದಿದ್ದು ನಾನು ಅಲ್ಲಿವರೆಗೂ ವೀಡಿಯೋಸ್ ಎಲ್ಲೂ ಕ್ಯಾಪ್ಚರ್ ಮಾಡಿರಲಿಲ್ಲ. ನನ್ನ ಫೋನ್ ಯಾರ ಹತ್ರ ಇತ್ತು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ತಂದು ಕೊಟ್ಟರು ಫೋನ. ಇನ್ನು ನಾವು ಸುಸ್ತಾಗಿ ಕೂತಿದ್ವಿ. ಇನ್ನು ನಮ್ಮ ಈ ಕಡೆ ಕೂತಿರೋರು ನಮ್ಮಮ್ಮ, ಹಿಂದೆಗಡೆ ಗ್ರೀನ್ ಕಲರ್ ಸ್ಯಾರಿ ಅಕ್ಕ, ಇವರೆಲ್ಲ ನಮ್ಮ ಮನೆ ಬಂಟಿಹಳ್ಳಿಲಿ ಅಕ್ಕಪಕ್ಕ ಮನೆಯವರೆಲ್ಲ. ನಾನು ವಿಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ನಗಾಡಿಕೊಂಡು ಕೂತಿದ್ದೆ. ಯಾರ ಮದುವೆಲೂ ಇಷ್ಟೊಂದೆಲ್ಲ ಓಡಾಡ್ತಿರ್ತಿಲ್ಲ, ಈಗೇನೋ ಸ್ಪೆಷಲ್ಲು ನಿಮ್ಮ ಅತ್ತೆ ಮೇಲೆ ಲವ್ ಜಾಸ್ತಿ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ರು ನನ್ನನ್ನು ಅವರು. ಇನ್ನು ನಮ್ಮ ಅತ್ತೆ ಊಟದ ಹತ್ರಕ್ಕೆ ಬರೋಕ್ಕೆ ಹೇಳಿದ್ರು ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಅವ್ರನ್ನ ಊಟ ಮಾಡು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಬಂದೆ. ಇನ್ನು ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು, ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು. ಅದನ್ನು ನೋಡಿಕೊಂಡು ಕೂತಿದ್ದೆ. ಸಿಕ್ಕಾಬಟ್ಟೆ ಕಾಲು ನೋವಾಗೋಗ್ಬಿಟ್ಟಿತ್ತು. ನನ್ನ ಸ್ಲಿಪ್ಪರ್ ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಬರೀ ಕಾಲಲ್ಲೇ ಊಟದಲ್ಲೆಲ್ಲ ಓಡಾಡಿ ಫುಲ್ ಕಾಲೆಲ್ಲ ಒಂಥರ ಆಗೋಗ್ಬಿಟ್ಟಿತ್ತು ನನ್ನದು. ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದು ಸಿಂಗಲ್ ಫೋಟೋಸ್ನೂ ತೊಗೊಳ್ಳೇ ಇಲ್ಲ. ಲಾಸ್ಟಿಗೆ ನಮ್ಮ ಸಿಸ್ಟರ್ ಒಬ್ಬರು ಒಂದು 4-5 ಫೋಟೋಸ್ ತೆಗೆದ್ರು ಅಷ್ಟೇ. ಫೋಟೋಸು ತೊಗೊಳಕ್ಕಾಗಲಿಲ್ಲ. ಇನ್ನು ರೀಲ್ಸ್ಗೊಂದು ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ.
ಅದೊಂದು ಬೇಜಾರಾಗ್ಬಿಡ್ತು ಲಾಸ್ಟಲ್ಲಿ, ಫೋಟೋಸ್ ವೀಡಿಯೋಸ್ ಏನೂ ತೊಗೊಳ್ಳೇ ಇಲ್ವಲ್ಲ ನಾನು ಅಂತ ಅಂದ್ಬಿಟ್ಟು. ಇನ್ನು ನನ್ನ ಸ್ಯಾರಿನ ತುಂಬ ಜನ ಇಷ್ಟಪಟ್ಟರು. ಸ್ಯಾರಿ ಕಲರ್ ಚೆನ್ನಾಗಿದೆ, ಡೀಸೆಂಟಾಗಿ ಕಾಣಿಸ್ತಿತ್ತು, ಮತ್ತು ಆ ಸ್ಯಾರಿಗೆ ತುಂಬ ಸಿಂಪಲ್ಲಾಗಿ ಬ್ಲೌಸ್ನೇ ವರ್ಕ್ ಮಾಡಿಸಿರೋದು ಅಷ್ಟೇ ತುಂಬ ಜನ ಇಷ್ಟಪಟ್ಟರು. ಆ ಸ್ಯಾರಿಗೆ ನನ್ನ ಪ್ಲ್ಯಾನ್ ಇದ್ದಿದ್ದು ಗ್ರೀನ್ ಆರ್ ಮೆರೂನ್ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ವರ್ಕು. ಸೊ ನಾನು ಹಾಗಾಗಿ ಆ ಸ್ಯಾರಿಗೆ ತುಂಬ ಸಿಂಪಲ್ಲಾಗಿ ಮೆರೂನ್ ಕಲರಲ್ಲಿ ವರ್ಕ್ ಕೊಡಿಸ್ದೆ. ಇನ್ನು ಆ ಸ್ಯಾರಿಗೆ ಆ ಮೆರೂನ್ ಕಲರ್ ಸರನ ಹಾಕ್ಕೊಂಡಿದ್ನಲ್ಲ, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಇನ್ನು ಅದಾದಮೇಲೆ ಇವರು ಸೂರಜ್ ರೇವಣ್ಣ ಅವರು ಬಂದರು. ಅಂದರೆ ಹುಡುಗ ಮನೆಯವರು ಇನ್ವೈಟ್ ಮಾಡಿದರು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರು ಬಂದರು. ಇನ್ನು ಅವರೆಲ್ಲ ಬಂದಾದಮೇಲೆ ಫೋಟೋಸ್ ಎಲ್ಲ ತೊಗೊಂಡ್ರು. ನಾನು ಫಸ್ಟ್ ಟೈಮ್ ಅವ್ರನ್ನ ಲೈವಲ್ಲಿ ಸೂರಜ್ ರೇವಣ್ಣ ಅವ್ರನ್ನ ನೋಡಿದ್ದು. ಇನ್ನು ಅವರೆಲ್ಲ ಬಂದು ಅಲ್ಲೆಲ್ಲ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ರು. ಇನ್ನು ಮದುವೆಗಳಲ್ಲಿ ನಮ್ಮ ಕಡೆ ಎಲ್ಲ ಇಲ್ಲ MLA ಅವ್ರನ್ನ ಕರೆಸ್ತಾರೆ, ಇಲ್ಲ MP ಅವ್ರನ್ನ ಕರೆಸ್ತಾರೆ, ಯಾರನ್ನಾರು ಒಬ್ರನ್ನ ಕರೆಸ್ತಾರೆ. ಇನ್ನು ಅವರೆಲ್ಲ ಫೋಟೋಸ್ ಎಲ್ಲ ತೊಗೊಂಡಾಯಿತು. ಇನ್ನು ನಾನು ನನ್ನ ಬಳೆ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಬೈಕಿಂಗ್ ಕೀ ಮಿಸ್ ಆಗಿತ್ತು ಅಂತ ಅಂದ್ಬಿಟ್ಟು ರೂಮ್ ಹತ್ರ ಹೋಗಿ ಬೈಕಿಂಗ್ ಕೀ ಎಲ್ಲಿದೆ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ. ಇನ್ನು ಹುಡುಕಾದ್ಮೇಲೆ ಬೈಕಿಂಗ್ ಕೀ ತೊಗೊಂಡು ಕೆಳಗಡೆ ಬಂದೆ. ಇನ್ನು ನಮ್ಮ ಅತ್ತೆ ಫ್ಯಾಮಿಲಿ ಫೋಟೋನ ತೊಗೋತಿದ್ರು. ಇನ್ನು ಅವರು ಮಧ್ಯಲಿರೋರು ಹುಡುಗಿ ಅಮ್ಮ, ಇನ್ನು ಆ ಕಡೆ ಈ ಕಡೆ ಇರೋರು ಅವರ ಸಿಸ್ಟರ್ಸ್ ಇಬ್ಬರು. ಇನ್ನು ಇವ್ರದ್ದೇ ಓನ್ ಪಾರ್ಲರ್ ಇರೋದು ಚಂದ್ರಾಪುರದಲ್ಲಿ. ನಂದೇನೇ ಒಂದು ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಳ್ಳೋದಾಗಲಿ, ಸ್ಯಾರಿ ಟ್ರಿಪ್ಪಿಂಗ್ ಮಾಡಿಸ್ಕೊಳ್ಳೋದಾಗಲಿ ಪ್ರತಿಯೊಂದು ಅಷ್ಟೇ ನಮ್ಮ ಅತ್ತೆನೇ ನನಗೆ ಮಾಡಿಕೊಡೋದು. ತುಂಬ ಚೆನ್ನಾಗಿ ಮಾಡ್ತಾರೆ, ಸಿಂಪಲಾಗೂ ಮಾಡ್ತಾರೆ, ಗ್ರ್ಯಾಂಡಾಗೂ ಮಾಡ್ತಾರೆ. ಸ್ಯಾರಿ ಟ್ರಿಪ್ಪಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ. ಇನ್ನು ಈಗ ಬರ್ತಿರೋನು ಸಂಜು, ನಮ್ಮ ಅತ್ತೆ ಮಗ. ಇವನೇ ದೊಡ್ಡವನು, ಇವಳು ಚಿಕ್ಕವಳು. ಸೊ ಒಂದು ಫ್ಯಾಮಿಲಿ ಫೋಟೋನ ತೊಗೋತಾ ಇದ್ರು. ಇನ್ನು ಫುಲ್ಲು ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಂಡಾಯಿತು. ಇನ್ನು ರಿಸೆಪ್ಷನ್ ಎಲ್ಲ ಮುಗಿಸಾದ್ಮೇಲೆ ಇವಾಗ ಗಂಡು ಹೆಣ್ಣ ಊರಿಗೆ ಕಳಿಸೋದಕ್ಕೆ ಅಂತ ಅಂದ್ಬಿಟ್ಟು ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಇನ್ನು ಈ ಶಾಸ್ತ್ರ ಎಲ್ಲ ಮಾಡಾದಮೇಲೆ ಇನ್ನು ಹುಡುಗ ಹುಡುಗಿನ ಕಳಿಸ್ತಾರೆ. ರಾಹುಕಾಲ ಇತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಗ ಕಳ್ಸೋಕ್ಕೆ ಅಂತ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ರು. ಇನ್ನು ಇವಾಗ ಕಂಕಣ ಕಟ್ಟಿರ್ತಾರಲ್ಲ, ಅದನ್ನು ಬಿಚ್ಚಿಸ್ತಾ ಇದ್ದಾರೆ. ಒಳಗಡೆ ಎಲ್ಲ ಶಾಸ್ತ್ರಗಳೆಲ್ಲ ಮುಗಿಸಾದ್ಮೇಲೆ ಆಚೆ ಕಡೆಯಿಂದ ಕಳಸ ಎಲ್ಲ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಇನ್ನು ಹಿರಿಯವ್ರಿಗೆಲ್ಲ ಆಶೀರ್ವಾದ ತೊಗೊಂಡು ಹುಡುಗ ಹುಡುಗಿನ ಊರಿಗೆ ಕಳಿಸ್ಕೊಟ್ವಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಕಡೆ ಶಾಸ್ತ್ರಗಳು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ.